ಶಿವಮೂರ್ತಿ ಅಂತ ನನ್ನ ಹೆಸರು. ಚಿಕ್ಕದೂರು ಗ್ರಾಮ. ಈ ದೇವಸ್ಥಾನದ ಅರ್ಚಕರು ಶಿವಮೂರ್ತಿ ಅರ್ಚಕರು ಅಂತ. ಸ್ವಾಮಿ ಸಿದ್ದಪ್ಪಾಜಿಯವರು ಐಕ್ಯವಾಗಿರೋ ಮೂಲಗದ್ದಿಗೆ ಮೂಲ ಸನ್ನಿಧಾನ. ಮಂಟೇಸ್ವಾಮಿಯವರ ಶಿಷ್ಯ ಸಿದ್ದಪ್ಪಾಜಿಯವರು. ಈ ಸಂಸ್ಥಾನ ಅರಸುಮನೆತನದ ಸಂಸ್ಥಾನ, ಬೊಪ್ಪೆಗೌಡನಪುರ ಅರಸುಮನೆತನದ ಸಂಸ್ಥಾನ ಇದೆ. ಸ್ವಾಮಿ ಐಕ್ಯವಾಗಿರೋ ಮೂಲಗದ್ದಿಗೆ. ಈ ಸ್ವಾಮಿ ಕಲ್ಯಾಣಪಟ್ಟಣದ ಬಸವಣ್ಣವರ ಆಸ್ಥಾನದ ಶಿಷ್ಯರು. ಮಂಟೇಸ್ವಾಮಿ ಅವರನ್ನು ಶಿಷ್ಯನಾಗಿ ಪಡ್ಕೊಂಡು ಅವ್ರನ್ನ ಇಲ್ಲಿ ಒಂಟಿ ಉತ್ಸವದಲ್ಲಿ ಒಂಟಿ ದೇವರಾಗಿ ಸ್ವಾಮಿನ ದೇವ್ರು ಮಾಡಿ ಕೊಡಿಸಿದಂಥ ಜಾಗ ಇದು. 9 ಪಾವಳಗಳನ್ನು ಗೆದ್ದು ಸ್ವಾಮಿಗೆ ಕಬ್ಬಿಣ ದೀಕ್ಷೆ ತಂದುಕೊಟ್ಟು ಮಂಟೇಸ್ವಾಮಿ ಅವರಿಗೆ ಈ ಸ್ಥಳದಲ್ಲಿ ಬಂದು ಐಕ್ಯವಾಗಿದ್ದಾರೆ ಸಿದ್ದಪ್ಪಾಜಿಯವರು. ಇಲ್ಲಿ ಸ್ವಾಮಿ ಭಕ್ತರು ಅವ್ರು ಏನೇ ಸಮಸ್ಯೆ ಅಂದರೆ ಒಂದು ಹಾಸ್ಪಿಟ್ಲಲ್ಲಿ ಆಗದಿರೋಂಥ ಸಮಸ್ಯೆನೂ ಕೂಡ ಈ ಸ್ವಾಮಿ ಹತ್ರ ಬಂದು ಒಳ್ಳೆಯದಾಗಿದೆ. ಪೀಡೆ ಪಿಚಾತಿ ಏನೇ ಇದ್ದರೂ ಸ್ವಾಮಿ ಹತ್ರ ಬಂದು ಒಳ್ಳೆಯದಾಗುತ್ತೆ. ತಡೆ ಹೊಡಿಸ್ತಾರೆ ಬಂದು ಅವ್ರಿಗೇನಾದ್ರು ಸಮಸ್ಯೆ ಇತ್ತು ಅಂದರೆ ಒಳ್ಳೆಯದಾಗುತ್ತೆ. ಒಂದು ಅರ್ಕೆ ಮಾಡ್ಕೊಂಡು ಭಗವಂತನಿಗೆ ಒಂದು ಕಾಣಿಕೆ ಕಟ್ಟು ಹೋದರೆ ಅವ್ರು ಏನೇ ಕೋಲ್ಡ್ ಸಮಸ್ಯೆ ಇರ್ಬೋದು, ಜಮೀನು ಸಮಸ್ಯೆ ಇರ್ಬೋದು, ಯಾವುದೇ ಥರದ ಸಮಸ್ಯೆಗಳಿದ್ದರೂ ಅದನ್ನು ಬಗೆಹರಿಸ್ತಾರೆ ಭಗವಂತ. ನಂಬಿ ಬಂದವ್ರನ್ನ ಬಗೆಹರಿಸಲ್ಲ ಭಗವಂತ. ಸಿದ್ದಪ್ಪಾಜಿಯವರು ಪವಾಡ ಪುರುಷರು.